ಅಥವಾ ಸಂಸದರಾಗಿರ್ಬೋದು ಇವರ DNA ಸರ್ಟಿಫಿಕೇಟ್ ತಗೊಂಡು ಬಂದು ಬಹಿರಂಗ ಚರ್ಚೆಗೆ ಬರಲಿ, ಅವರೇ ಕರೆದಿದ್ದಾರೆ. ಇದೇ ಒಂದು ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತೇವೆ. ನಾವು ಕೂಡ ಶಾಸಕರ DNA ಸರ್ಟಿಫಿಕೇಟ್ ತಗೊಂಡು ಬರ್ತೀವಿ, ಅವಳು ಕೂಡ ತಗೊಂಡು ಬರಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಇವರಿಗೆ. ಆದರೆ ಇತ್ತೀಚೆಗೆ ನಗರಸಭೆಯಲ್ಲಿ ಇವರು ಗೆದ್ದಂಥ ಸಂದರ್ಭಗಳಿಂದ ಇದುವರೆಗೂ ನಗರಸಭಾ ಅಧ್ಯಕ್ಷರುಗಳು, ಹಿಂದೆ ಇದ್ದಂಥ ಅಧ್ಯಕ್ಷರಾಗಿರ್ಬೋದು, ಸದಸ್ಯಗಳಾಗಿರ್ಬೋದು, ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ತೋರಿಸ್ಲಿ, ಅವರು ಜನಕ್ಕೆ ತೋರಿಸ್ಲಿ. ಯಾವ ವಾರ್ಡ್ಗಳಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ತೋರಿಸ್ಲಿ. ಶಾಸಕರ ಬಗ್ಗೆ ಗೂಬೆ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಶಾಸಕರು ಗೆದ್ದ ನಂತರ 1 ವರ್ಷದಿಂದ ಅಧ್ಯಕ್ಷರ ಒಂದು ಹುದ್ದೆನ ಹೈಕೋರ್ಟಲ್ಲಿ ಸ್ಟೇ ಇತ್ತು. ಈ ಸ್ಟೇ ತೆರವಾದ ನಂತರ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಆಗಿದ್ದಾರೆ. ಅದು ಯಾವ ರೀತಿ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ. ಯಾರು ಮೆಜಾರಿಟಿ ಇರುತ್ತೋ ಅವ್ರು ಗೆದ್ದಿದ್ದಾರೆ, ಅದನ್ನ ಡಿಕ್ಲೇರ್ ಮಾಡ್ತಕ್ಕಂಥದ್ದು ಇನ್ನೂ ಕೋರ್ಟ್ ಡಿಕ್ಲೇರ್ ಮಾಡಬೇಕಾಗಿದೆ. ಆದರೆ ಈ ವೈಯಕ್ತಿಕ ನಿಂದನೆಗಳು, ಅವಾಚ್ಯವಾಗಿ ಮಾತಾಡೋದಿದೆಯಲ್ಲ, ಇದನ್ನ ಬಿಡಬೇಕಾಗುತ್ತೆ. ನಾವು ಕೂಡ ಇದನ್ನು ಖಂಡಿಸೋದ್ರ ಮುಖಾಂತರ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕರೀಲಿ, ನಾವು ಎಲ್ಲಕ್ಕೂ ಕೂಡ ತಯಾರಾಗಿ ನಾವು ನಿಲ್ತೀವಿ ಅನ್ನೋ ಮಾತನ್ನು ಕೂಡ ನಾವು ಹೇಳ್ತೀವಿ. ಇವತ್ತು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅಭಿವೃದ್ಧಿಗೆ ಏನೆಲ್ಲ ಆಗ್ಬೇಕು ಅನ್ನೋದು ಕೂಡ ಇದೆ. ಈಗಾಗಲೇ ಶಾಸಕರು ಅನೇಕ ಸಾವಿರಾರು ಕೋಟಿ ಅನುದಾನವನ್ನು ತಂದಿದ್ದಾರೆ. ಅದು ಟೆಂಡರ್ಗಳಲ್ಲಿದೆ. ಸರ್ಕಾರದ ಕೆಲವು ಮಾರ್ಗಸೂಚಿಗಳಿಗಾಗಿ ಇವತ್ತು ಕೆಲವು ತಡೆ ಇರುವುದು, ಈಗಾಗಲೇ ಕೆಲವು ಕೆಲಸಗಳು ಕೂಡ ಆಗಿವೆ. ಅದೇ ರೀತಿ ಶಾಸಕರು ತನ್ನ ವೈಯಕ್ತಿಕ ಸ್ವಂತ ಒಂದು ಹಣದಿಂದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಏನೋ ಇವತ್ತು ಆಂಬುಲೆನ್ಸ್ ಬಿಡ್ತಕ್ಕಂಥದ್ದಾಗಿರ್ಬೋದು, ಮಕ್ಕಳಿಗೆ ಬಟ್ಟೆ ಕೊಡಿಸ್ತಕ್ಕಂಥಾಗಿರ್ಬೋದು, ಎಜುಕೇಶನ್ ಸಂಬಂಧಪಟ್ಟಂಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಕೂಡ ಅವರು ಹೆಚ್ಚಿನ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಈ ಥರ ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವ್ರಿಗೆ ಅನುಭವ ಇಲ್ಲ, ಅವರು ಮುಂದಿನ ದಿನಗಳಲ್ಲಿ ಈ ದೇಶನ ಬಿಟ್ಟು ಓಡಿಸ್ತೀವಿ, ಯಾವಾಗಲೂ ಗೆಲ್ಲೋದಿಲ್ಲ ಅಂತ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆ ಮಾತನ್ನ ಇವರೆಲ್ಲ ಹೇಳ್ಬೇಕಾಗಿರೋದು, ಜನ ಹೇಳ್ಬೇಕು. ಮುಂದೆ ಬರ್ತಕ್ಕಂಥ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ, ನೀವಿರ್ಬೇಕಾ ಇವ್ರು ಇರ್ಬೇಕಂತ. 10 ವರ್ಷ ಅಧಿಕಾರ ಇದ್ದಂಥವರು ಯಾರು ನನ್ನ ಮುಂದೆ ಸರಿಸಾಟಿ ಇಲ್ಲ, ನನ್ನನ್ನು ಯಾರು ಕೂಡ ಎದುರಾಕೊಂಡು ಗೆಲ್ಲೋರಿಲ್ಲ ಅಂತಂದವ್ರು ಹೆಂಗೆ ಮನೆ ಕಳಿಸಿದ್ರು ಜನ. ಆ ಥರದ್ದು ಇನ್ನು ಮುಂದೆನೂ ಆಗುತ್ತೆ. ಯಾರು ಕೆಲಸ ಮಾಡೋದಿಲ್ಲ ಅವ್ರನ್ನ ಮನೆ ಕಳಿಸ್ತಾರೆ, ಯಾರು ಜನ ವಿರೋಧಿಗಳಿರ್ತಾರೆ ಅವ್ರನ್ನ ಮನೆ ಕಳಿಸುತ್ತೆ. 10 ವರ್ಷಗಳಲ್ಲಿ ನೀವೆಲ್ಲ ಕಂಡಿದ್ದೀರಿ, ಚಿಕ್ಕಬಳ್ಳಾಪುರ ರಿಪಬ್ಲಿಕ್ ಆಗಿತ್ತು. ಈ ಪ್ರತಿಯೊಬ್ಬರಿಗೂ ಕುತ್ತಿಗೆ ಹಿಡಿದು ಕೆಲಸ ಮಾಡೋಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅಧಿಕಾರಿಗಳು ಕೂಡ ಕೆಲಸ ಮಾಡೋದಕ್ಕೆ ಭಯಭೀತರಾಗಿದ್ರು. ಅಂತ ಸಂದರ್ಭವನ್ನ ಹೋಗಲಾಡಿಸಿ ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ಕೆಲಸ ಇವತ್ತು ನಡೀತದೆ. ಎಲ್ಲ ಅಧಿಕಾರಿಗಳು ಪೀಸ್ಫುಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾರು ಕೂಡ ಏನು ತೊಂದರೆ ಇದ್ದಾರೆ ಕೆಲಸ ನಡೀತಕ್ಕಂಥ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. ಅದನ್ನು ಮತ್ತೊಂದು ಸರಿ ದೌರ್ಜನ್ಯಗಳು ನಡೆಸಕ್ಕಂಥ ಕೆಲಸ ಇವತ್ತು ಪ್ರಾರಂಭ ಮಾಡ್ತಿದ್ರೆ ಅದು ನಿಲ್ಬೇಕಾಗುತ್ತೆ. ಅದನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಖಂಡಿಸೋದ್ರ ಮುಖಾಂತರ ಅವ್ರು ಎಲ್ಲೇ ಕರೆಯಲಿ ಚರ್ಚೆಗೆ ನಾವೆಲ್ಲರೂ ಕೂಡ ಸಿದ್ಧವಾಗಿ ಅವ್ರನ್ನ ಚರ್ಚೆನಲ್ಲಿ ಮಾತಾಡೋದಕ್ಕೆ ನಾವು ತಯಾರಿರ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.